ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ 540 ಗಸ್ತು ಅರಣ್ಯ ಪಾಲಕ ಹುದ್ದೆಗಳ ಸಂಬಂಧಿಸಿದಂಥ ಫಿಸಿಕಲ್ ಎಕ್ಸಾಮ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ಬಂದಿದ್ದೇನೆ. ಫಿಸಿಕಲ್ಗೆ ಏನೇನು ತೆಗೆದುಕೊಂಡು ಹೋಗಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುತ್ತದೆ. ಯಾವುದೇ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಬಹುದು. ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಫಿಸಿಕಲ್ಗೆ ಏನೇನು ಒಯ್ಯಬೇಕು, ಭಾಳಷ್ಟು ಜನ ಕೇಳ್ತಾ ಇದ್ದೀರಿ. ಭಾಳಷ್ಟು ಕನ್ಫ್ಯೂಷನ್ನು ಎಲ್ಲ ಸರ್ಕಲ್ದ ನೋಟಿಸ್ ಮೂಲಕ ಆಗಿದೆ. ಆದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿಯನ್ನು ನೀಡುತ್ತೇನೆ. ವಿಡಿಯೋನು ಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಈಗಾಗಲೇ ಎಲ್ಲ ಸರ್ಕಲ್ದು ಫಿಸಿಕಲ್ ಸ್ಟೇಡಿಯಂ ಯಾವುದು ಮತ್ತು ನಿಮ್ಮ ಆಸ್ಪತ್ರೆ ಯಾವುದು ಅಂತ ಎಲ್ಲ ಕ್ಲಿಯರಾಗಿ ನಿಮ್ಮ ಸರ್ಕಲ್ ವೈಸ್ ಪ್ರಕಟಣೆ ಮೂಲಕ ನಿಮಗೆ ತಿಳಿಸಿದ್ದಾರೆ. ಈಗ ಒಂದು ಸರ್ಕಲ್ದು ನಾನು ಸೂಚನೆ ತೆಗೆದುಕೊಂಡು ಏನೇನು ತೆಗೆದುಕೊಂಡು ಹೋಗಬೇಕು ಫಿಸಿಕಲ್ಗೆ ಅಂತೇಳಿ ತಿಳಿಸಿಕೊಡ್ತೇನೆ. ಸ್ವಯಂ ದೃಢೀಕೃತ ಆನ್ಲೈನ್ ಅರ್ಜಿಯ ನಕಲು ಪ್ರತಿ, ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಫೈನಲ್ ಪ್ರಿಂಟೌಟ್ ಅಂತ ಕರಿತೀವಲ್ಲ, ಅದು ಅಪ್ಲಿಕೇಶನ್ ಪ್ರಿಂಟೌಟ್ ತೆಗೆದುಕೊಂಡು ಹೋಗಬೇಕು. ಇತ್ತೀಚೆಗೆ ಇದು ಭಾಳಷ್ಟು ತೊಂದರೆ ಆಗಿತ್ತು. ಸರ್ವರ್ ಪ್ರಾಬ್ಲಮ್ನಿಂದ ಅಪ್ಲಿಕೇಶನ್ ಪ್ರಿಂಟೌಟ್ ಡೌನ್ಲೋಡ್ ಮಾಡಿಕೊಳ್ಳದೇ ಇರುವ ಅಭ್ಯರ್ಥಿಗಳು ಭಾಳಷ್ಟು ಜನ ಹೋಗಿ ಅರಣ್ಯ ಭವನಕ್ಕೆ ಮನವಿ ಸಲ್ಲಿಸಿದ್ದರಿಂದ ಅವರು ವೆಬ್ಸೈಟ್ನಲ್ಲಿ ಪುನಃ ಡೌನ್ಲೋಡ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ರತಿಯನ್ನು ಈಗಲೇ ತೆಗೆದುಕೊಂಡು ಇಟ್ಟುಕೊಳ್ಳಿ. ನಂತರ ಅಧಿಸೂಚನೆ ಖಂಡಿಕೆ 9ರ ಪಟ್ಟಿಯ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಿದ ಒಂದು ಗುರುತಿನ ಚೀಟಿ ಮೂಲ ಪ್ರತಿ ಹಾಗೂ 2 ಸ್ವಯಂ ದೃಢೀಕೃತ ಪ್ರತಿಯನ್ನು ಸಲ್ಲಿಸುವುದು. ಇಲ್ಲಿ ನೋಡ್ಬೋದು ನೀವು, ಒಂದು ಗುರುತಿನ ಚೀಟಿ, ಯಾವುದಾದ್ರೂ ಒಂದು ಗುರುತಿನ ಚೀಟಿ, ನಿಮಗೆ ಅಡ್ರೆಸ್ ಪ್ರೂಫ್ ಇರುವಂತಹ ಗುರುತಿನ ಚೀಟಿ, ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಇವು ಮೂರರಲ್ಲಿ ಯಾವುದಾದ್ರೂ ಒಂದು ನೀವು ಒರಿಜಿನಲ್ನು ತೆಗೆದುಕೊಂಡು ಹೋಗಬೇಕು ಮತ್ತು 2 ಜೆರಾಕ್ಸ್ ಪ್ರತಿ ದೃಢೀಕರಣ ಪ್ರತಿಯನ್ನು ಸಲ್ಲಿಸುವುದಂದರೆ ಜೆರಾಕ್ಸ್ ಪ್ರತಿಯನ್ನು ನೀವು ತೆಗೆದುಕೊಂಡು ನೀವು ಹೋಗಬೇಕು. ನಂತರ ಇತ್ತೀಚಿನ 5 ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳು, 5 ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳು. ಅದರ ಹಿಂದ್ಗಡೆ ಇಲ್ಲಿ ಭಾಳ ಇಂಪಾರ್ಟೆಂಟ್, ಈ ಥರ ಕೊಟ್ಟಿದ್ದಾರೆ. ಹಿಂಭಾಗದಲ್ಲಿ ತಮ್ಮ ಹೆಸರು ಹಾಗೂ ನೋಂದಣಿ ಸಂಖ್ಯೆ ಕಡ್ಡಾಯವಾಗಿ ಸಹಿಯೊಂದಿಗೆ ನಮೂದಿಸಬೇಕು. ನಿಮ್ಮ 5 ಫೋಟೋಗಳ ಹಿಂದ್ಗಡೆ ನಿಮ್ಮ ಹೆಸರು ಬರೀರಿ ಮತ್ತು ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟಲ್ಲಿರುವಂಥ ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆಯನ್ನು ಬರೆಯಿರಿ ಮತ್ತು ನಿಮ್ಮ ಸಿಗ್ನೇಚರ್ ಹಾಕಿ ಇಟ್ಟುಕೊಳ್ಳಿ. ನಿಮ್ಮ 5 ಫೋಟೋಗಳನ್ನು ಈಗಲೇ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿಕೊಂಡು ಇಟ್ಟುಕೊಳ್ಳಿ. ಮತ್ತು ಮೀಸಲಾತಿ ಕೋರಿದ ಅಂಗವಿಕಲ ಇದು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸರ್ಟಿಫಿಕೇಟ್ ಇರುತ್ತೆ, ಅವುಗಳನ್ನು ಸಲ್ಲಿಸಬೇಕು. ಮತ್ತು ಪ್ರೆಗ್ನೆಂಟ್ ಇದ್ದವರಿಗೆ ಅವರ ಅಧಿಸೂಚನೆ ಖಂಡಿಕೆ ಅವರೇನು ನಿಯಮಗಳನ್ನು ಅನುಸರಿಸಬೇಕು ಅದು ಅನುಸರಿಸಬೇಕು. ನಿಗದಿತ ದಿನಾಂಕ ಮತ್ತು ಸಮಯದಲ್ಲಿ ಹಾಜರಾಗದೆ ಅಂತಹ ಅಭ್ಯರ್ಥಿಗಳು ಅಭ್ಯರ್ಥಿತ್ವವನ್ನು ರದ್ದು ಮಾಡಿ ಅನರ್ಹಗೊಳಿಸುವುದು ಹಾಗೂ ಬದಲಿ ದಿನಾಂಕವನ್ನು ನೀಡುವುದಿಲ್ಲ. ನೀವು ಯಾವುದೇ ಬಸ್ ಪ್ರಾಬ್ಲಮ್ಮು, ಟ್ರೈನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರು ಕೇಳೋದಿಲ್ಲ ಮತ್ತು ಬದಲಿ ದಿನಾಂಕವನ್ನು ಕೂಡ ಸಹ ಕೊಡೋದಿಲ್ಲ. ನೀವು ಯಾವ ದಿನಾಂಕವನ್ನು ನಿಮಗೆ ಕೊಟ್ಟಿರ್ತಾರೆ ಮತ್ತು ಯಾವ ಸಮಯದಲ್ಲಿ ಕೊಟ್ಟಿರುತ್ತಾರೆ, ನೀವು ಆ ಸಮಯದಲ್ಲಿ ನೀವು ಅಟೆಂಡ್ ಆಗಲೇಬೇಕು. ಕಡ್ಡಾಯವಾಗಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಜರಾಗಲು ನಿಗದಿಪಡಿಸಿದ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಈಗಾಗಲೇ ಹೇಳಿದಂಗೆ ಯಾವುದೇ ಬದಲಿ ದಿನಾಂಕ ಕೊಡುವುದಿಲ್ಲ ಹೇಳಿದ್ದಾರೆ ನೋಡಿ ಅವರೇ. ಯಾವುದೇ ಇದೊಂದು ಇಂಪಾರ್ಟೆಂಟು, ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಕಾರ್ಯಸಾಮರ್ಥ್ಯ, ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಮತ್ತು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ನಲ್ಲಿ ಯಾವುದೇ ಅವಘಡ, ಅಂದರೆ ಕಾಲು ಹೊಳೆಯೋದಿರ್ಬೋದು, ಕೈ ಹೊಳೆಯೋದಿರ್ಬೋದು, ನಿಮ್ಮ ಗಾಯಗಳು ಆಗಿರ್ಬೋದು, ಏನೇ ಸಮಸ್ಯೆ ಆದರೂ ನೀವೇ ಹೊಣೆಗಾರರು ಅಂತ ಸ್ಪಷ್ಟವಾಗಿ ಇಲ್ಲಿ ಪ್ರಕಟಣೆ ಮೂಲಕ ಹೊರಡಿಸಿದ್ದಾರೆ. 4 ರಿಂದ 5 ದಿನಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಅದೇ ನಿಮ್ಮ ಫ್ರೆಂಡ್ಸ್ ರೂಮ್ ಅಥವಾ ನಿಮ್ಮ ಡಿಸ್ಟ್ರಿಕ್ನಲ್ಲಿ ಯಾವುದಾದ್ರೂ ಒಂದು ರೂಮ್ ಹಿಡ್ಕೊಂಡು ನೀವು ಸಿದ್ಧವಾಗಿ ಪೂರ್ವ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಬೇಕಾಗಿರುತ್ತೆ. ಅಭ್ಯರ್ಥಿಗಳು ಭಾಗವಹಿಸುವಾಗ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಮೊಬೈಲನ್ನು ಒಳಗಡೆ ಬಿಡುವುದಿಲ್ಲ. ಫಿಸಿಕಲ್ ಒಳಗಡೆ ಬಿಡುವುದಲ್ಲ, ನೀವು ಬ್ಯಾಗ್ನಲ್ಲಿ ಎಲ್ಲ ಇಟ್ಕೊಂಡು ನೀವು ಹೋಗಲೇಬೇಕು. ಬ್ಯಾಗ್ನಲ್ಲಿ ಇಡಲು ಅವಕಾಶ ಕೊಡ್ತಾರೆ. ಫೋನ್ ಇಲ್ಲಾರ್ದೆ ಯಾರೂ ಹೋಗೋದಿಲ್ಲ, ಈಗ ಫೋನ್ ಬೇಕೇ ಬೇಕು. ಆದರೆ ಫಿಸಿಕಲ್ ಒಳಗೆ ನಡೆಯುವಾಗ ಒಳಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಸದರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಇವರಿಗೆ ನೀಡಲಾಗಿದೆ.
ಅವರೇ ಇಟ್ಟುಕೊಂಡಿದ್ದಾರೆ, ಕಾಯ್ದಿರಿಸಿಕೊಂಡಿದ್ದಾರೆ ವೆಬ್ಸೈಟ್ ಇದು ಡಿಪಾರ್ಟ್ಮೆಂಟ್ನವ್ರದ್ದು. ಇಷ್ಟು ಸ್ನೇಹಿತರೆ, ಏನಿಲ್ಲ, ನೀವು ಒಂದು ಎಲೆಕ್ಟ್ರಾನಿಕ್ ಇದು ಅದು ಪ್ರಿಂಟೌಟ್, ಫೈನಲ್ ಪ್ರಿಂಟೌಟ್ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಮತ್ತು ನಿಮಗೆ 5 ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ತೆಗೆದುಕೊಂಡು ಹೋಗಿ. ಇಷ್ಟು ನೀವು ತೆಗೆದುಕೊಂಡು ಹೋದರೆ ಸಾಕು. ನೀವು ಇನ್ನೂ ಅದು ಅಡ್ಮಿಟ್ ಕಾರ್ಡ್ ಏನೋ ಬಿಡ್ತಾರೋ ಇಲ್ವೋ ಇನ್ನೂ ಕನ್ಫರ್ಮ್ ಇಲ್ಲ. 4 ಅಥವಾ 5 ದಿನ ಅಥವಾ 1 ವಾರ ಇರೋದೇ ಮೊದಲೇ ಅಡ್ಮಿಟ್ ಕಾರ್ಡ್ ಬಿಡ್ಬೋದು. ಅಡ್ಮಿಟ್ ಕಾರ್ಡ್ ಬಿಟ್ಟರೆ ಅದನ್ನು ಮೂಲ ಪ್ರತಿಯನ್ನು ನೀವು ಜೆರಾಕ್ಸ್ ಮಾಡಿಕೊಂಡು ತೆಗೆದುಕೊಂಡು ನೀವು ಫಿಸಿಕಲಿ ಯಾವ ಡಿಸ್ಟಿಕ್ನಲ್ಲಿ ಮತ್ತು ಯಾವ ಕ್ರೀಡಾಂಗಣದಲ್ಲಿ ಇಟ್ಟಿದ್ದಾರೋ ಅಲ್ಲಿ ನೀವು ಪ್ರೆಸೆಂಟ್ ಆಗಲೇಬೇಕು. ಪ್ರೆಸೆಂಟ್ ಆಗಿ ಒಳ್ಳೆ ಪ್ರಿಪ್ರೇಷನ್ ಮಾಡಿ ಮತ್ತು ನೀವು ಒಂದು ಯಶಸ್ವಿಯಾದಂತಹ ಸಾಧನೆ ನೀವು ಮಾಡಲೇಬೇಕು. ಏಕೆಂದರೆ ನೀವು ಮುಂದೆ ಭಾಳಷ್ಟು ಕಷ್ಟ ಇದೆ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳುವುದು. ಇದು ನಿಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಎಂದು ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.